ಮತ್ತೊಂದು ಕಡೆ ಮಂಗಳೂರು ಹೊರವಲಯದಲ್ಲೂ ಕೂಡ ಗುಡ್ಡ ಕುಸಿತದ ಭೀತಿ ಕಾಡ್ತಾ ಇದೆ. ಮಂಗಳೂರು ಸೊಲ್ಲಾಪುರ ಹೆದ್ದಾರಿ ಪಕ್ಕದಲ್ಲಿ ಆತಂಕ ನಿರ್ಮಾಣ ಆಗಿದೆ. ಭಾರೀ ಮಳೆಯಿಂದಾಗಿ ಕೆತ್ತಿಕಲ್ ಗುಡ್ಡ ಆತಂಕವನ್ನ ತಂದೊಡ್ಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕೆತ್ತಿಕಲ್ ಗುಡ್ಡದ ಒಂದು ಭಾಗ ಕುಸಿತಾ ಇದೆ. ಹೀಗಾಗಿ ಭಯ ಹೆಚ್ಚಾಗ್ತಾ ಇದೆ. ಕೆತ್ತಿಕಲ್ ಗುಡ್ಡದ ಮೇಲಿರುವಂತಹ ವೆಟ್ ವೇಲ್ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ವೆಟ್ ವೇಲ್ ಇದು. ಕೆತ್ತಿಕಲ್ ಗುಡ್ಡದ ಮೇಲಿರುವಂತಹ 4 ಮನೆಗಳಿಗೂ ಕೂಡ ಆತಂಕ ಎದುರಾಗಿದೆ. ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಇತ್ತೀಚೆಗೆ ಮಳೆ ಆಗ್ತಾ ಇದೆ. ಗುಡ್ಡಗಳು ಕುಸಿತಾ ಇದ್ದಾವೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಹಲವಾರು ಕಡೆ ರಸ್ತೆ ಬದಿಯ ಗುಡ್ಡಗಳು ಕುಸಿದಂತಹ ಘಟನೆಗಳು ಬೆಳಕಿಗೆ ಬಂದಿದ್ದು. ಅದೇ ರೀತಿಯ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ರಸ್ತೆ ಮಂಗಳೂರಿನಲ್ಲಿದೆ. ಮಂಗಳೂರು ಹೊರವಲಯದ ಕೆತ್ತಿಕಲ್ನಲ್ಲಿ ಮಂಗಳೂರು ಸೋಲಾಪುರ್ ನಡುವೆ ಇರುವಂತಹ ನ್ಯಾಷನಲ್ ಹೈವೇ 169 ಈ ಒಂದು ರಸ್ತೆ ಈಗ ಅಪಾಯದಲ್ಲಿರುವಂಥದ್ದು. ಕೆತ್ತಿಕಲ್ ಭಾಗದ ಗುಡ್ಡ ಕುಸಿಯುವ ಭೀತಿಯಲ್ಲಿದೆ, ಅಪಾಯದಲ್ಲಿರುವಂಥದ್ದು. ನಾನೀಗ ಗುಡ್ಡದ ಮೇಲೆ ಈ ಒಂದು ವರದಿ ಮಾಡ್ತಾ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಇರುವಂತಹ ರಸ್ತೆ ಈಗ ಕಾಣಿಸ್ತಾ ಇದೆ. ಇದು ಗುಡ್ಡದ ಮೇಲೆ ನಾನು ವರದಿ ಮಾಡ್ತಾ ಇದ್ದೀನಿ. ಗುಡ್ಡದ ಕೆಳಗೆ ಈ ಭಾಗ ಈಗಾಗಲೇ ಕುಸಿದು ಬಿದ್ದಿದೆ. ಇನ್ನೇನು ಭಾರಿ ಪ್ರಮಾಣದಲ್ಲಿ ಮಳೆ ಆದರೆ ಈ ಭಾಗದಲ್ಲಿ ಈ ಇಡೀ ಗುಡ್ಡ ಕುಸಿದು ಕೆಳಕ್ಕೆ ಜಾರುವಂತಹ ಅಪಾಯ ಇದೆ. ಇಲ್ಲಿರುವಂತಹ ಜನರು ಕೂಡ ತುಂಬಾ ಭಯದಲ್ಲಿದ್ದಾರೆ. ಯಾಕಂದ್ರೆ ಕೆಳಗಿನಿಂದ ನಾವು ಈ ಹಿಂದೆ ವರದಿ ಮಾಡಿದ್ದೆ, ಮೇಲಿರುವಂತಹ ಅಪಾಯವನ್ನ ತೋರಿಸಿದೆ. ಯಾಕಂದ್ರೆ ಗುಡ್ಡ ಕುಸಿದಂತಹ ಭಾಗ ಕೆಳಗೆ ಬಿದ್ದಿರುವಂಥದ್ದು. ನಾನೀಗ ಗುಡ್ಡದ ಮೇಲಿದ್ದೇನೆ, ಮೇಲ್ ನಿಂತು ವರದಿ ಮಾಡ್ತಾ ಇರುವಂಥದ್ದು. ನೋಡ್ಬೋದು ಯಾವ ರೀತಿಯ ಅಪಾಯದಲ್ಲಿರುವಂತಹ ಒಂದು ಸ್ಥಿತಿ ಇದು. ರಸ್ತೆ ಇದು ಅರ್ಧ ಕಿಲೋಮೀಟರ್ ರಸ್ತೆ. ಇದು ಗುಡ್ಡವನ್ನ ಕೊರೆದು ಮಾಡಿದಂತಹ ರಸ್ತೆ ಇದು. ಈ ಗುಡ್ಡವನ್ನ ಕೊರೆದು ಈ ರಸ್ತೆಯನ್ನ ಮಾಡಲಾಗಿದೆ. ಈ ರಸ್ತೆಯಲ್ಲಿ ದಿನಂಪ್ರತಿ ಸಾವಿರಾರು ವಾಹನಗಳು ಸಂಚರಿಸ್ತವೆ. ಈ ಹಿನ್ನೆಲೆಯಲ್ಲಿ ಈಗ ಒಂದು ವೇಳೆ ಗುಡ್ಡ ಕುಸಿದ್ರೆ ಅವುಗಳು ಅಪಾಯಕ್ಕೆ ಸಿಲುಕುವಂಥದ್ದು. ಇದು ಕೇವಲ ಇಲ್ಲಿ ರಸ್ತೆ ಮಾತ್ರ ಅಪಾಯದಲ್ಲಿಲ್ಲ, ಇಲ್ಲಿರುವಂತಹ ಈ ಗುಡ್ಡದ ಮೇಲಿರುವಂತಹ ಮನೆಗಳು ಕೂಡ ಅಪಾಯದಲ್ಲಿದ್ದಾವೆ. ಅದು ಮಾತ್ರ ಅಲ್ಲ, ಒಂದು ವೆಟ್ ವೆಲ್ ಕೂಡ ಇದೆ ಇಲ್ಲಿ. ಆ ವೆಟ್ ವೆಲ್ ಕೂಡ ಈಗ ಅಪಾಯದಲ್ಲಿರುವಂಥದ್ದು. ನಾನೀಗ ಈ ಗುಡ್ಡದ ಮೇಲಿರುವಂಥದ್ದು, ಈ ಮೇಲೆ ಇರುವಂತಹ ಒಂದು ದೃಶ್ಯವನ್ನ ತೋರಿಸ್ತೇನೆ ನಾನು. ಇಲ್ಲಿ ನೋಡಿ, ಇದು ವೆಟ್ ವೆಲ್. ಇಲ್ಲಿರುವಂತಹ 1,000 ಮನೆಗಳ ಒಂದು ಡ್ರೈನೇಜ್ ಸಿಸ್ಟಮ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ವೆಟ್ ವೆಲ್ ಇದು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಅತ್ಯಂತ ಹೊಸ, ಅಂದ್ರೆ ಈಗ ಇತ್ತೀಚೆಗಷ್ಟೇ ನಿರ್ಮಾಣವಾದಂತಹ ಈ ವೆಟ್ ವೆಲ್ ಇದು. ಈ ವೆಟ್ ವೆಲ್ 1,000 ಮನೆಯ ಈ ಡ್ರೈನೇಜ್ ನ ಸಂಗ್ರಹಿಸಿ ಇದಕ್ಕೆ ಅಟ್ಯಾಚ್ ಮಾಡಲಾಗಿದೆ. ಇಲ್ಲಿ ಇದು ಪ್ಯೂರಿಫೈ ಆಗಿ ಅಲ್ಲಿ ಪಕ್ಕದಲ್ಲಿರುವಂತಹ ಪಿಳಿಕುಳ ನಿಸರ್ಗಧಾಮದ ಗಿಡಗಳಿಗೆ ಸರಬರಾಜು ಮಾಡಲಿಕ್ಕೆ ಮಾಡಿದಂತಹ ಒಂದು ವೆಟ್ ವೆಲ್ ಇದು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥದ್ದು. ಈ ವೆಟ್ ವೆಲ್ ಕೂಡ ಈಗ ಅಪಾಯದಲ್ಲಿದೆ. ಹಾಗೆ ಅದು ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ಸಾಧಾರಣ 3-4 ಮನೆಗಳು ಕೂಡ ಅಪಾಯದಲ್ಲಿರುವಂಥದ್ದು. ಈ ಮನೆಗಳಲ್ಲಿರುವಂತಹ ಜನರು ಕೂಡ ತುಂಬಾ ಭಯದಲ್ಲಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ ಈಗ ಈ ಒಂದು ಗುಡ್ಡ ಕುಸಿಯುವ ಒಂದು ಹಂತದಲ್ಲಿದೆ. ಯಾಕಂದ್ರೆ ಇತ್ತೀಚೆಗೆ ಹಲವಾರು ಘಟನೆಗಳು ಇಲ್ಲಿ ಗುಡ್ಡ ಕುಸಿಯುವಂತ ಘಟನೆಗಳು ನಡೆದಿದ್ದಾವೆ. ಅದು ಮೊಬೈಲ್ ಕ್ಯಾಮ್ರಾದಲ್ಲೂ ಕೂಡ ಕೆಲವರು ರೆಕಾರ್ಡ್ ಮಾಡಿದ್ದಾರೆ ಗುಡ್ಡ ಕುಸಿತಾ ಇರುವಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಮಳೆ ಆಯಿತು ಅಂದ್ರೆ ಇದು ಕುಸಿದು ಕೆಳಗೆ ಜಾರುವಂತಹ ಸ್ಥಿತಿಯಲ್ಲಿದೆ. ಇಲ್ಲಿರುವಂತ ದೊಡ್ಡ ಬಂಡೆಗಲ್ಲುಗಳು ಕೂಡ ಉರುಳಿ ರಸ್ತೆಗೆ ಹೋಗುವಂತ ಅಪಾಯದಲ್ಲಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೇನೆ ಏಕಮುಖ ಸಂಚಾರಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಈ ಭಾಗವನ್ನ ಪ್ರೊಟೆಕ್ಟ್ ಮಾಡದೇ ಇದ್ರೆ, ಈ ಭಾಗವನ್ನ ರಕ್ಷಿಸಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ, ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಮಾತ್ರ ಇದು ಇಡೀ ಗುಡ್ಡ ಕುಸಿದು ಕೆಳಗೆ ಜಾರುವಂತ ಅಪಾಯದಲ್ಲಿದೆ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.